ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ಸ್ವಲ್ಪ ಚೆನ್ನಾಗಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ ಸ್ವಲ್ಪ ಗಂಟಲು ಹೋಗಿದೆ, ಹಾಗಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟು ದಿನ ಆಯಿತು. ಸೊ ವಾಯ್ಸ್ ಇನ್ನೂ ಕೂಡ ಕರೆಕ್ಟ್ ಆಗಿಲ್ಲ. ಯಾರು ಕೂಡ ಬೇಜಾರು ಮಾಡ್ಕೊಳ್ದೆ ಈ ಒಂದು ವಿಡಿಯೋನ ನೋಡಬೇಕು ಅಂತ ಕೇಳ್ಕೊತೀನಿ. ಸೊ ನಾವು ಹೋಗಿದ್ದು ಬಂದು ಡೋರ್ನಳ್ಳಿ ಚರ್ಚ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು. ಈಗ ಮಳೆ ಇರೋದ್ರಿಂದ ನೀರು ಬಂದಿತ್ತು ಅಂತ ಹೇಳಿ ಸಾಗರಗಟ್ಟೆ ಬ್ರಿಡ್ಜ್ ಹತ್ರ ಹೋಗಿದ್ವಿ ನಾವು. ಸೊ ಆನ್ ದಿ ವೇ ಜಾತ್ರೆ ಇನ್ನೂ ಕ್ಲೋಸ್ ಆಗಿಲ್ಲ, ಇನ್ನೂ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಜಾತ್ರೆಗೂ ಕೂಡ ಒಂದು ವಿಸಿಟ್ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಜಶ್ವಿನೂ ಕೂಡ ಯಾವ ರೀತಿ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀವಿ ಅಂತ. ಸೊ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಹಾಗೆ ಬಂದಿದ್ದೀವಿ. ಆ್ಯಂಡ್ ಒಂದು ವ್ಲಾಗ್ ಕೂಡ ಆಯಿತು. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ಸೊ ನಾನು ನಮ್ಮ ಊರ ಹತ್ರನೇ ಡೋರ್ನಳ್ಳಿ ಇರೋದ್ರಿಂದ ನಾನೇನು ತುಂಬ ಟೈಮೆಲ್ಲ ಬಂದಿಲ್ಲ ಇಲ್ಲಿಗೆ. ಸೊ ಈ ಜಾತ್ರೆ ಅಟೆಂಡ್ ಮಾಡ್ತಾ ಇರೋದೇ ನಾನಿದು 2ನೇ ಬಾರಿ ಇಷ್ಟು ವರ್ಷಕ್ಕೆಲ್ಲ. ಅದು ಒಂದು ಖುಷಿ ವಿಚಾರ ವಿತ್ ಜಶ್ವಿ ಜೊತೆ ಅಂತ ಹೇಳಿ. ಆ್ಯಂಡ್ ಎಲ್ಲರೂ ಜಾತ್ರೆಗೆ ಹೋದ ತಕ್ಷಣ ಫಸ್ಟು ಟೆಂಪಲ್ಗೆ ಹೋಗಿ ಕೈ ಮುಗಿದು ದೆನ್ ಶಾಪಿಂಗ್ ಹೋಗ್ತಾರೆ. ನಮ್ಮದು ಸ್ವಲ್ಪ ಉಲ್ಟಾ ಆಯಿತು. ಅಲ್ಲೆಲ್ಲ ಆಟ ಆಡೋದೆಲ್ಲ ನೋಡ್ಬಿಟ್ಟು ಜಶ್ವಿ ಫಸ್ಟು ನಾನು ಆಟ ಆಡಬೇಕು ಬನ್ನಿ ಬನ್ನಿ ಅಂತ ಕರೀತಾ ಇದ್ಲು. ಸೊ ಅವಳು ಕೇಳಿದ್ದೇನು ಡ್ರ್ಯಾಗನ್ನು ಮತ್ತು ಜಾಯಿಂಟ್ ವೀಲು. ಪಾಪ ನಮಗೆ ಆಡೋಕ್ಕಾಗಲ್ಲ, ಇನ್ನು ಮಗುಗೆ ಏನು ಆಟ ಆಡೋಕ್ಕಾಗುತ್ತೆ ಅಂತ ಹೇಳಿ. ಸೊ ಅವರಪ್ಪ ಏರೋಪ್ಲೇನಲ್ಲಿ ಆಟ ಆಡ್ತೀನಿ ಅಂದರು. ಬೇಡ ಬೇಡ ನಾನು ಕಾರಲ್ಲೇ ಕುತ್ಕೋಬೇಕು ಅಂತ ಕಾರಲ್ಲಿ ಕುತ್ಕೊಂಡು ಆಟ ಆಡ್ತಾಯಿದ್ಲು. ಸೊ ಬನ್ನಿ ನೀವು ಕೂತ್ಕೊಳ್ಳಿ ಅಮ್ಮ ಅಂತ ಹೇಳ್ತಾ ಇದ್ಲು. ಇಲ್ಲಪ್ಪ ಅಂತಂದ್ವಿ. ನೀವು ನೋಡ್ತಾ ಇರ್ಬೋದು ಜಾತ್ರೆ ಆಲ್ಮೋಸ್ಟ್ ಮುಗಿಯೋ ಅಂಥದ್ದಲ್ಲಿ ಹೋಗಿರೋದ್ರಿಂದ ಯಾವುದೇ ಒಂದು ಗೇಮ್ಸಲ್ಲೂ ಕೂಡ ಯಾರು ಅಷ್ಟು ಮಕ್ಕಳು ಇರಲಿಲ್ಲ, ಜನಗಳು ಇರಲಿಲ್ಲ. ದೆನ್ ಅದಾದಮೇಲೆ ಸುಮ್ಮನೆ ಇರ್ತಲ್ಲ ಟ್ರೈನಲ್ಲೂ ಅಷ್ಟೇ ಯಾರೂ ಅಷ್ಟು ಇರಲಿಲ್ಲ. ಸೊ ಇವರು ಕೂತ್ಕೊಂಡಾಗ ಒಂದಿಬ್ಬರು ಬಂದರು ಅಷ್ಟೇ, ಇನ್ನೇನು ಬರಲಿಲ್ಲ ಅವರು. ಅವಳು ಅಮ್ಮ ಇದನ್ನು ನಾವು ಆಟ ಆಡಿದ್ವಲ್ಲ ಅಂತ ಹೇಳ್ತಾಯಿದ್ಲು. ಅಂದರೆ ಲಾಸ್ಟ್ ಇಯರು ಎಕ್ಸಿಬಿಷನ್ಗೆ ಹೋದಾಗ ಅವಳನ್ನ ಇದು ಗೇಮಲ್ಲಿ ಆಟಾಡಿಸಿದೆ ನಾನು. ಸೊ ನಾನು ಮತ್ತು ಅವಳು ಕೂತ್ಕೊಂಡು ಆಟಾಡಿದ್ವಿ. ಅದನ್ನು ಇನ್ನೂ ನೆನೆಸ್ಕೊಂಡವಳು ಅಮ್ಮ ನಾನು ನೀವು ಆಟಾಡಿದ್ವಲ್ಲ ಬನ್ನಿ ಬನ್ನಿ ಅಂತ ಹೇಳ್ತಾಯಿದ್ಲು. ಸೊ ಸರಿ ಬಿಡಮ್ಮ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಕಳಿಸ್ದೆ. ನನಗೆ ಸ್ವಲ್ಪ ಭಯ ಆಯಿತು ಅಂತೇಳಿ ನನ್ನ ತಮ್ಮನ್ನೇ ಕೂರಿಸ್ದೆ. ಇನ್ನು ನೆಕ್ಸ್ಟ್ ಅದಾದಮೇಲೂ ಬಿಡಲಿಲ್ಲ ನನ್ನ ಮಗಳು. ಬೈಕಲ್ಲಿ ಕೂತ್ಕೊಬೇಕು ಅಂದ್ಲು. ಸರಿ ಬಿಡು ಆಯಿತು ಅಂತ ಅಂದ್ಬಿಟ್ಟು ಬೈಕಲ್ಲೂ ಕೂರಿಸಿದ್ವಿ. ಅದಾದಮೇಲೆ ನೆಕ್ಸ್ಟು ಬನ್ನಿ ಜಾಯಿಂಟ್ ವೀಲ್ಗೆ ಹೋಗೋಣ ಅಂತೆಲ್ಲ ಹೇಳ್ತಾಯಿದ್ಲು. ನಾವು ಬೇಡ ಜಾಯಿಂಟ್ ವೀಲ್ಗೆ ತುಂಬ ದೊಡ್ಡವ್ರು ಆಡೋದು, ದೊಡ್ಡದಂತ ಹೇಳಿ ಅವಳನ್ನ ಮ್ಯಾನೇಜ್ ಮಾಡ್ಕೊಂಡ್ವಿ. ಮಕ್ಕಳೇ ಇಷ್ಟ ಅಲ್ವಾ, ಒಂದಕ್ಕಾದ್ರೂ ಸ್ಯಾಟಿಸ್ಫೈ ಆಗಲ್ಲ ಅವರು. ಒಂದೆರಡಾದರೂ ಅದನ್ನು ಅವರು ಫುಲ್ಫಿಲ್ ಮಾಡ್ಕೊಬೇಕು, ಗೇಮ್ಸೇ ಆಗಲಿ ಏನೇ ಆಗಲಿ. ಸೊ ನಾವಂತೂ ಆಡೋಕ್ಕಾಗಲ್ಲ, ಅಟ್ಲೀಸ್ಟ್ ಮಕ್ಳು ಆಡೋದನ್ನಾದರೂ ಖುಷಿ ಪಡ್ಕೋಬೇಕು ನಾವು ನೋಡಿ ಅಂತ ಹೇಳಿ ನಾವು ಕೂಡ ನನ್ನ ಮಗಳನ್ನ ಆಡಿಸಿದ್ವಿ. ಅಲ್ಲಿ ನಿಂತ್ಕೊಂಡು ಅವ್ರ ಅಪ್ಪಂಗೆ ಫೋರ್ಸ್ ಮಾಡ್ತಾ ಇದ್ದಾಳೆ, ಬನ್ನಿ ಬನ್ನಿ ಹೋಗೋಣ ಬನ್ನಿ ಅಂತ. ನಾವು ಬೇಡ ಅಂದ್ವಿ. ಲಾಸ್ಟಲ್ಲಿ ನಾನು ಎತ್ತಿನ ಕೇಳಿದೆ ಬಾರೋ ಆಟ ಆಡೋಣ ಅಂದರೆ ಅವನು ಇಲ್ಲ ಕಣೋ, ಇಲ್ಲಪ್ಪ ಬರಲ್ಲ ನನಗೂ ಭಯ ಅಂತ ಹೇಳ್ದ. ಸರಿ ಬಿಡು ಇನ್ನೇನು ಮಾಡೋದು ಅಂತ ಹೇಳಿ ನಾವು ಇನ್ನು ನಮ್ಮ ಶಾಪಿಂಗ್ನೇ ಸ್ಟಾರ್ಟ್ ಮಾಡಿದ್ವಿ. ಟೆಂಪಲ್ಗೆ ಹೆಂಗೆ ಅಂತೀರ ಕೊನೆಗೆ ಹೋದ್ವಿ ನಾವು. ಸೊ ಇದು ಜಾತ್ರೆ ಸ್ಟಾರ್ಟಾಗಿ ಆಲ್ರೆಡಿ ಒಂದು 3 to 4 days ಆಗಿತ್ತು. ಸೊ ಅದಾದಮೇಲೆ ನಾವು ಹೋಗಿದ್ದು ಬಂದು. ಆ್ಯಂಡ್ ಇದು 7 days ಇರುತ್ತೆ ಜಾತ್ರೆ. ನಮಗೆ ಹೋಗೋಕ್ಕೇನು ಅಷ್ಟು ಇಷ್ಟ ಇರಲ್ಲ, ಮಳೆ ಕೂಡ ಅಲ್ವಾ ಅಂತ ಹೇಳಿ ನಾವು ಅಷ್ಟು ಹೋಗೋಕ್ಕಾಗಲಿಲ್ಲ. ಇದು ಸುದಿನ ಕೇಳಿದೆ ಬೇಡ ಅಂತ ಹೇಳಿದ್ರು. ದೆನ್ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡಾಗಿ ಅದುವೇ ಬರ್ಬೇಕಾದ್ರೆ ಪ್ಲ್ಯಾನ್ ಮಾಡಿದ್ವಿ. ಇನ್ನು ಜಾತ್ರೆ ಅಂದರೆ ಕೇಳ್ತೀರಾ, ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ. ನಾವು ತೊಗೊಳ್ಳಿಲ್ಲ ಅಂದರೂ ಮಕ್ಳಿಗಾದ್ರೆ ಏನಾದರೂ ತೊಗೊಬೇಕಲ್ಲ ಅಂತ ಹೇಳಿ ನಾನು ಅವಳಿಗೆ ಒಂದಷ್ಟು ಕ್ಲಿಪ್ಗಳು ತೊಗೊತಾ ಇದ್ದೆ. ನನಗೆ ಬೇಕಾದಂಥದ್ದು ನನಗೆ ಏನಷ್ಟು ಯೂಸ್ ಅನ್ಸೋದೇನು ಸಿಗಲಿಲ್ಲ. ಹಾಗಾಗಿ ಜಶ್ವಿಗಾದರೂ ಬೇಕಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ತೊಗೊಂಡೆ. ಅದಾದಮೇಲೆ ಅವಳು ಇನ್ನು ಅವಳ ಹತ್ರ ಎಷ್ಟೇ ಇದ್ದರೂ ಬಿಡ್ತಲ್ಲ, ಅಟ್ಲೀಸ್ಟ್ ಒಂದಾದರೂ ಏನಾದ್ರು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ರೂಬಿ ಕ್ಯೂಬ್ಸ್ ತೊಗೊಂಡ್ಲು ಅಷ್ಟೇ. ಅಲ್ಲಿ ನೋಡೋಕೆ ಮಾತ್ರ ಅಷ್ಟು ಚೆನ್ನಾಗಿದೆ. ಮನೆಗೆ ಹೋಗಿ ಎಲ್ಲ ಬಿದ್ದೋಯ್ತು ಅದು ರೂಬಿ ಕ್ಯೂಬ್ಸು. ಸೊ ಅವಳಿಗೂ ಅದ್ರಲ್ಲಿ ಆಟ ಆಡೋಕ್ಕೆ ಬರಲ್ಲ, ಏನೋ ಒಂದು ಖುಷಿ ಅದು ಇಟ್ಕೊಬೇಕು ಆಟ ಆಡಬೇಕು ಅನ್ನೋದು. ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ನೋಡಿ ಡೋರ್ನಳ್ಳಿ ಚರ್ಚ್ಗೆ. ಸೊ ಇದೇ ಡೋರ್ನಳ್ಳಿ ಚರ್ಚು. ನಾನು ಇದು ಆಲ್ಮೋಸ್ಟ್ ಒಂದು ಮದುವೆ ಆದಮೇಲೆ ಒಂದು 3 to 4 ಟೈಮ್ ಅಷ್ಟೇ ಇಲ್ಲಿಗೆ ಬರ್ತಾ ಇರೋದು. ಇಲ್ಲಿ ಸ್ಕೂಲ್ ಕಾಲೇಜ್ ಐತೆ ಅನಿಸುತ್ತೆ, ಅದು ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಇನ್ ಕೇಸ್ ಯಾರಿಗಾರು ಗೊತ್ತಿದೆ ಕಮೆಂಟ್ ಮಾಡಿ, ನಂಗೆ ಮರ್ತೋಗಿದೆ. ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟಿ ಮತ್ತು ಅನಾಥಾಶ್ರಮ ಆಲ್ಮೋಸ್ಟ್ ಎಲ್ಲ ಅವ್ರದ್ದೇ ಫೌಂಡರ್ ಅಂಡರಲ್ಲಿ ನಡೀತಾ ಇದೆ.
ಎಲ್ಲರೂ ದೇವಸ್ಥಾನಕ್ಕೆ ಫ್ರಂಟ್ ಸೈಡ್ ಹೋದ್ರೆ ನಾವು ನೋಡಿ ಹಿಂದೆಯಿಂದ ಹೋಗ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಆಸ್ಟ್ರಿಚ್ಚು ಮತ್ತು ರ್ಯಾಬಿಟು ಎಲ್ಲ ಇಟ್ಟಿದ್ರು, ಪ್ಯಾರೊಟ್ ಎಲ್ಲ ಅಂತ ನಮ್ಮ ಜಶ್ವಿಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಹೇಳ್ದೈತಿ ಇಲ್ಲ ನೀವು ಎಲ್ಲನೂ ಶಿಫ್ಟ್ ಮಾಡಿದ್ದಾರೆ, ಏನೂ ಕೂಡ ಇಲ್ಲಿ ಇಲ್ಲ ಅಂತ. ಹೌದಾ ಅಯ್ಯೋ ಜಶ್ವಿ ಏನೂ ಇಲ್ವಂತಲ್ಲಮ್ಮ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಪ್ರೇಯರ್ ನಡೀತಾ ಇತ್ತು ಅವಾಗ. ಸೊ ಪ್ರೇಯರ್ ನೋಡೋಣ ಹೆಂಗೆ ನಡೆಯುತ್ತೆ ಏನು ಅಂತ ಹೇಳಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಆ್ಯಂಡ್ ಜಶ್ವಿನ ಇದು ನಾವು ಫಸ್ಟ್ ಟೈಮ್ ಅನಿಸುತ್ತೆ ಕರ್ಕೊಂಡು ಬರ್ತಾ ಇರೋದು. ಅವಳು ಕೂಡ ತುಂಬ ಖುಷಿಪಟ್ಳು ಇದೆಲ್ಲ ನೋಡಿ. ಸ್ವಲ್ಪ ಸ್ವಲ್ಪ ಸ್ಟನ್ ಆಗಿಬಿಟ್ಲು, ಇಷ್ಟೊಂದು ಜನ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಏನು ಅಂತ ಏನೋ ಅವಳಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಲ್ವಾ. ಇದು ಆ ಮಕ್ಳಿಗೆ ಅಷ್ಟು ಗೊತ್ತೂ ಇರೋಲ್ಲ ಇದು ಟೆಂಪಲ್ಲ ಏನು ಎಂತು ಅಂತ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಜನಗಳು ಇದ್ದರು. ಅದು ನೋಡಿ ತುಂಬ ಖುಷಿ ಆಯಿತು. ಧರ್ಮ ಯಾವುದೇ ಇರಲಿ, ದೇವ್ರನ್ನ ಮಾತ್ರ ಎಲ್ಲರೂ ಎಲ್ಲ ದೇವ್ರನ್ನ ಪೂಜಿಸ್ತಾರಲ್ಲ, ಅದೇ ಒಂದು ಖುಷಿ. ಸೊ ಹಿಂದೆ ಇನ್ನೊಂದು ದೇವರಿದೆ. ಸೊ ಅಲ್ಲಿನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ. ತುಂಬಾ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ಲಾಸ್ಟಲ್ಲಿ ಒಂದು ಬಿಫೋರ್ ಲಾಸ್ಟ್ ಟೈಮ್ ನಾನು ಕ್ಯಾಂಡಲ್ ಹಚ್ಚಿಕೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೆ. ಅದೇ ಲಾಸ್ಟು. ಅದಾದಮೇಲೆ ಇನ್ನು ಈ ಕಡೆ ನಾನು ಬಂದೇ ಇರಲಿಲ್ಲ. ಅದು ಬಿಟ್ಟರೆ ಇವಾಗಲೇ ಬಂದಿರೋದು. ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಒಂದು ರೌಂಡ್ ನೋಡೋಣ ಅಂತ ಹೋದ್ವಿ. ಬಟ್ ಜಾತ್ರೆ ಮುಗ್ದಿತ್ತಲ್ಲ, ಹಾಗಾಗಿ ತುಂಬ ಅಂದರೆ ತುಂಬ ಕ್ಲೀನ್ ಮಾಡಿಬಿಟ್ಟಿದ್ರು ಬೇಗನೆ. ಎಲ್ಲಿ ನೋಡಿದ್ರು ಒಂದು ಪ್ಲಾಸ್ಟಿಕ್ ಇರಲಿಲ್ಲ, ಏನೂ ಇರಲಿಲ್ಲ, ಅಷ್ಟು ನೀಟಾಗಿಟ್ಟಿದ್ರು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಟಾಯ್ಲೆಟ್ ಕೂಡ ತುಂಬ ಹೈಜೀನಾಗಿ ಇತ್ತು. ಆ್ಯಂಡ್ ಟಾಯ್ಲೆಟ್ ಫೆಸಿಲಿಟೀಸ್ ಕೂಡ 1 2 to 3 ರೂಮ್ಸ್ ಎಲ್ಲ ಇತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಅದೆಲ್ಲ ಮುಗಿಸ್ಕೊಂಡು ಜಾತ್ರೆ ಅಂತ ಹೇಳಿದೆ, ಪುರಿ ಖಾರ ತೊಗೊಳ್ದೆ, ಜಾತ್ರೆ ಇನ್ನು ಮಾಡೋಕ್ಕಾಗುತ್ತಾ ಅಂತ ಹೇಳಿ ಅಲ್ಲಿ ಪುರಿ ಖಾರ ಎಲ್ಲ ತಗೊಂಡು ನಾವು ಇನ್ನು ಹೊಂಟ್ವಿ. ಅದಾದಮೇಲೆ ಅಲ್ಲಿ ನಾನು ಇಯರಿಂಗ್ಸ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ರಿಂಗ್ಸ್ನ ಸ್ವಲ್ಪ ತೊಗೊಂಡೆ. ನಾನೇನು ಯೂಸ್ ಮಾಡಲ್ಲ, ಅಟ್ಲೀಸ್ಟ್ ಟೈಮ್ಸ್ಗಾದರೂ ಬೇಕು ಅಂತ ಹೇಳಿ ತಗೊಂಡೆ. 100ಗೆ 3 ಪೇರ್ಸ್ ಅಂತ ಹೇಳಿದ್ರು. ಹಾಗಾಗಿ ಸೊ ನನಗಂತೂ ಇದು ಪರ್ಲದು ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಇಯರಿಂಗ್ಸ್ ನೀವು ಲಾಸ್ಟ್ ವೀಡಿಯೋಸಲ್ಲಿ ಕೂಡ ನೋಡಿದ್ದೀರಾ. ಹಾಗೆ ಈಗ ಬ್ಲ್ಯಾಕ್ ಅನ್ನೋದ್ರಿಂದ ಜಶ್ವಿಗಂತೂ ಎಲ್ಲ ಕಡೆಯೂ ಬ್ಲ್ಯಾಕ್ ಸರ್ಚ್ ಮಾಡ್ತಾಯಿದ್ದೀನಿ ಅವಳು ಸ್ಕೂಲ್ಗೋಸ್ಕರ ಅಂತೇಳಿ. ಸೊ ಈ ಥರ ಬ್ಲ್ಯಾಕ್ ಕಲರ್ದೊಂದು ಸಿಕ್ತು. ಆ್ಯಂಡ್ ಇದು ಬಟರ್ಫ್ಲೈ ಬೋ ಅಂತ ನನಗೆ ತುಂಬ ಇಷ್ಟ ಆಯಿತು. ಅವಳಿಗೆ ಒಂದು ಸಿಂಗಲ್ ಜುಟ್ಟು ಹಾಕ್ಬಿಟ್ಟು ಹಾಕಿದೆ ಅವತ್ತು, ಚೆನ್ನಾಗಿತ್ತು. ದೆನ್ ಈ ಬೋ ಕೂಡ ತುಂಬ ಅಂದರೆ ತುಂಬ ಸ್ಟನ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಬೋ. ತುಂಬ ಕಮ್ಮಿ ರೇಟ್ಗೆ ಸಿಕ್ತು. ಇನ್ನೇನು ಬ್ಲ್ಯಾಕ್ ಹುಡುಕಿದ್ನಲ್ಲ, ಆಗೊಂದು ರಿಬ್ಬನ್ ಸಿಕ್ತು. ಸೊ ಇಷ್ಟ ಆಯಿತು. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಊರ ಕಡೆ ಹೋದ್ವಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ನಾನು ತಿಳ್ಕೊಂಡಂಥ ಡೋರ್ನಳ್ಳಿಯ ಒಂದು ಹಿಸ್ಟ್ರಿನ ಹೇಳಬೇಕು ಅಂತ ಅನ್ಕೋತೀನಿ. ಸುಮಾರು 200 ವರ್ಷಗಳ ಹಿಂದೆ ಡೋರ್ನಳ್ಳಿಯಲ್ಲಿ ಒಬ್ಬ ರೈತ ಹೊಲದಲ್ಲಿ ಉಳುಮೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಸಂತ ಆಂಟೋನಿಯವರ ಮರದ ಪ್ರತಿಮೆ ನೋಡ್ತಾನೆ. ಅಲ್ಲೇ ಅವನು ಒಂದು ಸಣ್ಣ ಪೂಜೆ ಸ್ಥಳವನ್ನು ನಿರ್ಮಿಸ್ಕೊತಾನೆ. ಅದಾದಮೇಲೆ 18ನೇ ಶತಮಾನದ ಮಧ್ಯದಲ್ಲಿ ಈ ಒಂದು ಚರ್ಚು ಕನ್ಸ್ಟ್ರಕ್ಟ್ ಆಗುತ್ತೆ. ಈ ಚರ್ಚು ಶಿಥಿಲಾವಸ್ಥೆಯಲ್ಲಿದ್ದಾಗ ಅದನ್ನು ಕೆಡವಿಬಿಡ್ತಾರೆ. ಕೆಡವಿದಾಗ ಮತ್ತೆ ಅವರು 1969ರಲ್ಲಿ ಮತ್ತೆ ಅದು ಹೊಸದಾಗಿ ಕಟ್ಟುತ್ತಾರೆ. ಅದಾದಮೇಲೆ 1920ರಲ್ಲಿ ಕಟ್ಟಿದಂತಹ ಚರ್ಚಿನ ಮುಂಭಾಗವನ್ನು ಅವರು ಹಾಗೆ ಉಳಿಸ್ಕೊಂಡು ಮಿಕ್ಕಿದ್ದನ್ನ ಕಟ್ಕೊತಾರೆ. ಇಲ್ಲಿ ಟಿ ಶಿಲೆಬೆಯ ಆಕಾರದಲ್ಲಿರುವ ಈ ಚರ್ಚ್ 1000 ಜನರಿಗೆ ಅವಕಾಶ ಕಲ್ಪಿಸಿಕೊಡುತ್ತೆ. ಇದು ಇಟಲಿಯಿಂದ ತಂದ ಸ್ಯಾಂಟ್ ಆಂಟೋನಿಯ ಸಣ್ಣ ಅವಶೇಷವನ್ನು ಇಲ್ಲಿ ಹೊಂದಿದೆ ಅಂತೆ. ನನಗಂತೂ ಇದು ಕೇಳಿ ತುಂಬ ಆಶ್ಚರ್ಯ ಆಯಿತು ಮತ್ತು ಖುಷಿ ಕೂಡ ಆಯಿತು. ಮತ್ತು ಇಲ್ಲಿ ಒಬ್ಬರು ಫ್ರಾನ್ಸಿಸ್ ಅವರು 17 ಅಕ್ಟೋಬರ್ 2019ರ ತೀರ್ಪಿನ ಮೂಲಕ ದೇವಾಲಯಕ್ಕೆ ಮೈನರ್ ಬೆಸಿಲಿಕಾ ಅಂತ ಬಿರುದನ್ನು ನೀಡಿದ್ರಂತೆ. ನನಗಂತೂ ತುಂಬ ಖುಷಿ ಆಯಿತು ಕೇಳಿ. ಆ್ಯಂಡ್ ನನಗೂ ತುಂಬ ಕ್ಯೂರಿಯಸ್ ಇತ್ತು, ಏನು ಈ ಚರ್ಚಿನ ವಿಶೇಷತೆ ಏನು, ನಾನು ತಿಳ್ಕೊಬೇಕು. ಆ್ಯಂಡ್ ಯಾವುದೇ ಒಂದು ಜಾತ್ರೆ ನಡೆದ್ರು, ಕ್ರಿಸ್ಮಸ್ ನಡೆದ್ರು ತುಂಬ ಅದ್ದೂರಿಯಾಗಿ ನಡೆಯುತ್ತಲ್ಲ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನಗೆ ಈ ಇನ್ಫಾರ್ಮೇಷನ್ ಸಿಕ್ತು. ಇನ್ ಕೇಸ್ ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಕೇಳಿ ಇಷ್ಟ ಆಗಿದೆ ಅಥವಾ ಇದರಲ್ಲಿ ಏನಾದ್ರು ತಪ್ಪಿದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.